ಅರೆನು ಮುಲ್ಪ ಪೂರೆಲ್ಲ ಲೆಗ್ ಫಾರ್ಕು ಬಂದೇ ಲೆಪ್ಪುನು ಅವು ದಾಯಿಗೆ ಬಂಡ ಲೆಗ್ ಪಂಪುನಟ್ಟು ಬಾರಿ ಮಲ್ಲೊಂಜಿ ಅರ್ಥ ಉಂಡು ಆ ನಮ್ಮನೆ ಸ್ಟ್ರಾಂಗ್ ಇತ್ತೇರು ಮಾರ ಲೆಗ್ ಸೈಡ್ಗೆ ಒಂಜಿ ಟೈಮ್ ರಾಬಿನ್ ಸಿಂಗನ್ ಪುರ ನಮ್ಮ ತೂದುಪ್ಪ ನಿಕ್ಲೆ ಗೊತ್ತುಪ್ಪ ಇತ್ತೆ ಟಿ ವಿಡ್ ತೂವಲಿ ಇತ್ತದ ಸನ್ಮಾನ ಏರಿಗೆ ಪುರ ಮಲ್ತೊಂದುಲ್ಲ ಯಾರಿಗೆಲ್ಲ ಸನ್ಮಾನ ಆಗ್ತದೆ ಅವರದ್ದು ಯಾವುದೇ ಆಟಗಳನ್ನು ನೀವು ಈಗಿನ ಯೂಟ್ಯೂಬ್ನಲ್ಲಾಗಿರಲಿ ಲೈವ್ನಲ್ಲಾಗಿರಲಿ ನೋಡಲು ಸಾಧ್ಯ ಇಲ್ಲ. ಅದೆಲ್ಲ ಗತಕಾಲದ ವೈಭವಗಳು. ನಾನು ಕಣ್ಣಾರೆ ಕಂಡವ ಆದ್ದರಿಂದ ನನಗೆ ಒಂದೆರಡು ಅವರ ಬಗ್ಗೆ ಗೊತ್ತುಂಟು. ಈ ಫಾರೂಕ್ ಅಣ್ಣನ ವಿಷಯ ಮಾತಾಡಬೇಕಾದ್ರೆ ಎಂಥ ಲೋ ಟೋಟಲ್ ಇರಲಿ, ನಾನು MSCಯಲ್ಲಿ ಕೂಡ ಹಲವು ವರ್ಷಗಳ ಮುಂಚೆ ನಾನು ಆಡಿದ್ದೇನೆ. ಆವಾಗದು ಗೇಮ್ ಪ್ಲ್ಯಾನ್ ಹೇಗಿತ್ತು ಅಂತೇಳಿ ಹೇಳಿದರೆ, ಒಂದು 10 ಓವರ್ನಲ್ಲಿ 40-40ಕ್ಕಿಂತ ಕಡಿಮೆ ಆದರೆ ಮತ್ತೆ ನಾವು ಬೌಲಿಂಗ್ನಲ್ಲಿ ಫಾರೂಕ್ ಅಣ್ಣನ ಮುಖವನ್ನೇ ನೋಡಬೇಕು. ಅದ್ಭುತವಾದ ಬೌಲಿಂಗ್ ಶೈಲಿ ಅದ್ಭುತವಾಗಿತ್ತು. ಅಂದರೆ 10 ಓವರ್ಗಳ ಪಂದ್ಯಕೂಟದಲ್ಲಿ ನಿಯಮಗಳ ಪ್ರಕಾರ ಒಬ್ಬರಿಗೆ 2 ಓವರ್ಗಳನ್ನು ಹಾಕಲು ಅವಕಾಶವಿತ್ತು. ಅದರಲ್ಲಿ 12 ಎಸೆತಗಳಲ್ಲಿ ಮಾತ್ರ ಅವರು ಯೂಸ್ ಮಾಡ್ತಿದ್ರು. 13ನೇದು ಇಷ್ಟವರೆಗೆ, ಅಂದರೆ ಅವ್ರದ್ದು ಏಜ್ ಆದ ನಂತರ ನಾನು ಅವರನ್ನು ಬಹುಶಃ ಎಕ್ಸ್ಟ್ರಾ ಹಾಕೋದನ್ನು ನಾನು ಕಂಡದ್ದು. ಉತ್ತಮವಾದ ಬೌಲಿಂಗ್ ಸ್ಟೈಲ್, ಒಂದು ನೋಬಲನ್ನು ನನ್ನ ಲೈಫ್ನಲ್ಲಿ ನಾನು ಕಂಡಿರಲಿಕ್ಕಿಲ್ಲ ಅವರದ್ದು. ಹಾಗೆ ಉತ್ತಮವಾದ ಒಂದು 2-3 ವಿಕೆಟ್ಗಳನ್ನು ಅವರ ಪ್ರಥಮ 3 ಓವರ್ಗಳ ಅಂತರದಲ್ಲಿ ನಮಗೆ ತೆಗೆದುಕೊಡ್ತಿದ್ರು. ಇದು ದೊಡ್ಡ ಪ್ಲಸ್ ಪಾಯಿಂಟ್. ಉತ್ತಮವಾದ ಬ್ಯಾಟ್ಸ್ಮನ್ ಕೂಡ ಆಗಿದ್ರು, ಬ್ಯಾಟರ್ ಕೂಡ ಆಗಿದ್ರು ಫಾರೂಕ್ ಅಣ್ಣ ಇರೆಂಗೆಲ್ಲ ಮುಖ್ಯ ವೇದಿಕೆಗೆ ಬರೋಡು, ಇನ್ನಿತ ಸನ್ಮಾನನ ಸ್ವೀಕಾರ ಮಲ್ಪಡು ಫಾರೂಕ್ ಅಣ್ಣ. ಈರು ನನ್ನಲ್ಲ ಗೊಬ್ಬಡು, ಇರು ಗೊಬ್ಬಂದುಲ್ಲಾರು ಸನ್ಮಾನ ಮಲ್ತಿನದ ಅರ್ಥ ಈರ್ನ ಇನಿಕ್ಕೆ ಮುಗಿಯಿಡು ಅಂದದ್ದು. ನನ್ನಲ್ಲ ಗೊಬ್ಬಡು ಬಂದು ಎಂಕ್ಲೆ ತುಯರ ಆಸೆ ಉಂಡು, ದೇವರಿಗೆ ಅಂಚಿನ ಶಕ್ತಿಲ ಕೊರಡು. ನಮ್ಮ ಮಾತೆರ್ನಲ್ಲ ಒಂಜಿ ಪ್ರೇಯರ್ ಈರ್ನೊಟ್ಟುಗುಂಡು. ಕಷ್ಟಪಟ್ಟ ಜೀವನವಾದರೂ ಸಹ ಕ್ರಿಕೆಟ್ನ ಬಗ್ಗೆ ಅಪಾರ ಪ್ರೀತಿ ಇವರಿಗೆ. ನಿಮ್ಮನ್ನು ಸನ್ಮಾನಿಸಿದ್ದು ನಮ್ಮ UCAಗೆ ಹೆಮ್ಮೆ.